ನನ್ನ ಹೆಸರು ಶ್ರೇಯಾ ರೇವಣ್ ಸಿದ್ದಪ್ಪ ಗಡಿಗೆ. ನನ್ನ ಹೆಸರು ಅಕ್ಷರ ರಂಜಿತ್ ಕರ್ನಿಂಗ್. ನಾವು ಅಕ್ಕಮಲೆ ಕನ್ನಡ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಈ ರಿಮೋಟ್ ಕಂಟ್ರೋಲ್ ಸಹಾಯದಿಂದ ಬೀಜ ಬಿತ್ತುವ ಗೋರಿಗೆಯನ್ನು ನಾವು ರೆಡಿ ಮಾಡಿದ್ದೇವೆ. ಇದು ರೈತರಿಗೆ ಶ್ರಮ ಪಡುವಂತಿಲ್ಲ ಮತ್ತು ರೈತರಿಗೆ ಯೂಸ್ ಆಗುವಂಥ ಒಂದು ಪ್ರಾಜೆಕ್ಟ್ ಐತಿದ. ರೈತರಿಗೆ ಬೇರೆದವ್ರನ್ನ ಯಾರನ್ನ ಆಳು ಇಟ್ಕೊಳ್ಬೇಕಂದ್ರೆ ಅದಕ್ಕೆ ರೊಕ್ಕ ಹೆಚ್ಚಬೇಕಾಗ್ತೈತಿ. ಈಗ ಅವ ಒಬ್ಬ ದುಡಿದ ಅವ ಎಲ್ಲ ಗಳಿಸ್ಬೋದು. ಈಗ ಸಸಿನ ಇದನ್ನ ಆಗಾನಿಲ್ಲ. ಈಗ ಎಲ್ಲ ವರ್ಕ್ ಚೆಂದ ಮಾಡ್ತೈತಿ. ನಾವು ಇದನ್ನ ರೈತರಿಗೆ ಯೂಸ್ ಮಾಡೋದ್ರಾಗ ಏನೇನು ಕಂಪೋನೆಂಟ್ಸ್ ಯೂಸ್ ಮಾಡಿದ್ದೇವೆ ಅಂದರೆ ನಾವು ಇದ್ರೊಳಗೆ ಆರ್ಡಿನೋ ಬೋರ್ಡ್ ಯೂಸ್ ಮಾಡಿದ್ದೀವಿ. ಆಮೇಲೆ ಸೆನ್ಸರ್, ಬ್ಯಾಟ್ರಿ, ಆಮೇಲೆ ಇಲ್ಲಿ ಮೋಟರ್ ಡ್ರೈವರ್ ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ 3 ಮೋಟರ್ಗಳನ್ನು ಯೂಸ್ ಮಾಡ್ತೀವಿ. ಇಲ್ಲೊಂದೈತಿ. ಆಮೇಲೆ 2 ವೀಲ್ಸ್ಗೆ 2 ಹಾಕಿದ್ದೀವಿ. ಮತ್ತು ಇದು ರೈತ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ನಾವು ಇದೊಂದು ಡ್ರಮ್ ಹಾಕಿದ್ದೀವಿ. ಇದ್ರಾಗ ನಾವು ಏನು ಬೀಜ ಬಿತ್ತಬೇಕಲ್ಲ ಆ ಬೀಜನ ಇದ್ರಾಗ ಹಾಕ್ಬೋದು. ಮತ್ತು ಇದ್ರಾಗ ಒಂದು ಹೋಲ್ ಮಾಡಿದ್ದೀವಿ ನಾವು. ಈ ಹೋಲ್ ಮುಖಾಂತರ ಇದು ರೋಟೇಟ್ ಹಾಕೋದು ಹೋಗ್ತೈತಿ. ಬಟನ್ ಇಲ್ಲಿ ಚಾಲೂ ಮಾಡ್ರೆ ಈ ಹೋಲ್ ಮುಖಾಂತರ ಇದ್ರಾಗ ಬೀಜಗಳು ಬೀಳ್ತಾವೆ. ಇಲ್ಲಿ 4 ಹಳ್ಳಿದಾವು. ಇವು ಮಣ್ಣಿನ ಮುಂದೆ 55 ಮುಂದೆ ಹೋಗ್ತೈತಿ. ಮತ್ತು ಈ ಪೈಪ್ ಮುಖಾಂತರ ನಿರ್ದಿಷ್ಟ ದೂರದಲ್ಲಿ ಇವು ಬೀಜಗಳು ಇರ್ತಾವ. ನಿರ್ದಿಷ್ಟ ದೂರದಲ್ಲಿ ಪೈಪ್ ಮುಖಾಂತರ ಹೋಗ್ತಾವೆ. ಇದು ಮುಂದೆ ಹಾಕೋದು ಹೋಗಂತಲೇ ಆ ನಿರ್ದಿಷ್ಟ ದೂರದಲ್ಲಿ ಬೀಜ ಬೀಳ್ತಾವೆ. ಮತ್ತು ಇದು ಲೆವೆಲರ್ ಇದು ಇಲ್ಲ. ಬೀಜ ಬಿತ್ತೋರಿಗೆ ಲೆವೆಲರ್ದಿಂದ ಮಣ್ಣನ್ನು ಲೆವೆಲ್ ಮಾಡ್ಕೊತ ಹೋಗ್ತೀವಿ. ಹಿಂಗೆ ರೈತ ನೆರಳಲ್ಲಿ ಕೂತ ಇದನ್ನೆಲ್ಲ ವರ್ಕ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಇದನ್ನ ಹೆಂಗೆ ವರ್ಕ್ ಮಾಡಬೇಕಂತ ತೋರಿಸ್ಕೊಡ್ತೀವಿ. ನಾವು ಯಾವುದು ದಿಕ್ಕಿಗೆ ಹೋಗ್ಬೇಕು ಹೋಗ್ಬೇಕಾಗ್ತದೆ ಆಗಿದ್ದು ನಾವು ಈಗ ರಿಮೋಟ್ ಕಂಟ್ರೋಲ್ ಇದನ್ನು ಮಾಡ್ತಾ ಹೋಗ್ತೀವಿ. ಮುಂದೆ ಬೇಕಾದ್ರೆ ಮುಂದೆ, ಆಮೇಲೆ ಹಿಂದೆ ಬೇಕಾದರೆ ಹಿಂದೆ ಲೆಫ್ಟ್ ರೈಟ್. ರೈತರಿಗೆ ನಾವು ಸಹಾಯ ಆಗಬೇಕಂತ ನಾವು ಪ್ರಾಜೆಕ್ಟ್ ಮಾಡಿದ್ದೇವೆ.